ಗ್ರಾಮ್ಜಿ ಅಂತ ಮಾಡೋದನ್ನ ರಾಮ್ಜಿ ಅಂತ ಮಾಡಿದ್ದಾರೆ. ಶ್ರೀರಾಮಚಂದ್ರನ ಆಶೀರ್ವಾದ ಬಿಜೆಪಿ ಅವ್ರಿಗೆ ಇದ್ದಿದ್ರೆ ಅಯೋಧ್ಯೆ ಅಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು. ಸೊ ರಾಮನ ಆಶೀರ್ವಾದ ಬಿಜೆಪಿ ಅವ್ರಿಗೆ ರಾಮ ಮಂದಿರ ಕಟ್ಟಿರೋ ಕ್ಷೇತ್ರದಲ್ಲೇ ಇಲ್ಲ. ಅಷ್ಟ್ಯಾಕೆ ನಿಮ್ಮೂರಿಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್ಸು, ನಿಮ್ಮೂರಲ್ಲಿ ಫಸ್ಟ್ ಸ್ಕೂಲ್ ಕಟ್ಟಿದ್ದು ಕಾಂಗ್ರೆಸ್ಸು, ಸಿ ರೋಡ್ ಹಾಕ್ಸಿದ್ದು ಕಾಂಗ್ರೆಸ್ಸು. ನಾನು ಇಷ್ಟಕ್ಕೂ ಪ್ರೂಫ್ ಕೊಡ್ತೀನಿ. ನೀವು RSS ದೊಡ್ಡ ಸಂಘಟನೆ ಅನ್ನೋದಕ್ಕೆ ಪ್ರೂಫ್ ಕೊಡಿ ಸ್ನೇಹಿತರೆ. ಬಿಜೆಪಿಯವರು ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಅವ್ರು ಹೈಜಾಕ್ ಮಾಡಿದ್ದಾರೆ. ನರೇಗಾ ಅಂತ ನಾವು UPA 1ನಲ್ಲಿ ಮೊದಲು ಅದು ನರೇಗಾ ಅಂತ ಬಂತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ 2005ರಲ್ಲಿ. 2006 ಫೆಬ್ರವರಿ 2ನೇ ತಾರೀಕು ಅದು ಇಂಪ್ಲಿಮೆಂಟ್ ಆಯಿತು. ಗ್ರಾಮೀಣ ಭಾಗದಲ್ಲಿ ಎಂಪ್ಲಾಯ್ಮೆಂಟ್ ಕೊಡೋದು. ಈ ಯೋಜನೆ ಎಷ್ಟು ಸಕ್ಸಸ್ ಆಯಿತು ಅಂದರೆ ವರ್ಲ್ಡ್ ಬ್ಯಾಂಕ್ ಇದನ್ನು ಒಪ್ಕೊಂಡಿದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಪ್ಕೊಂಡಿದೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಪ್ಕೊಂಡಿದೆ. ಇದನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೇಸ್ ಸ್ಟಡಿ ಆಗಿ ತಗೊಂಡಿದ್ದಾರೆ. ಇದು ಜಗತ್ತಿನ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಆಫ್ರಿಕಾ ಮತ್ತು ಸೌತ್ ಏಷ್ಯಾ ಟೀಮ್ ಬಂದು ಇಂಡಿಯಾದ ಹಳ್ಳಿಗಳಲ್ಲಿ ಇದು ವರ್ಲ್ಡ್ ವೈಸ್ ಅದಾಯಿತು. ಪ್ರಧಾನಿಗಳು ಬೇರೆ ದೇಶಕ್ಕೆ ಹೋದ್ರು ನರೇಗಾ ಬಗ್ಗೆ ಮಾತಾಡೋರು, ಬೇರೆ ದೇಶದ ಅಧ್ಯಕ್ಷರು. ಅವ್ರಿಗೆ BJP ಅವ್ರು ಹೊಟ್ಟೆ ಕಿಚ್ಚು ಬಂದ್ಬಿಡ್ತೀಯನಪ್ಪ, ಇದು ಕ್ರೆಡಿಟ್ ಎಲ್ಲ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅವ್ರಿಗೆ ಹೊರಟೋಗ್ತಿದೆ ಅಂತ ಪಾಪ ಅವ್ರು ತಲೆ ಕೆಡಿಸ್ಕೊಂಡು ಈಗ ಗ್ರಾಮ್ಜಿ ಅಂತ ಮಾಡೋದನ್ನ ರಾಮ್ಜಿ ಅಂತ ಮಾಡಿದ್ದಾರೆ. ಶ್ರೀರಾಮಚಂದ್ರನ ಆಶೀರ್ವಾದ ಬಿಜೆಪಿ ಅವ್ರಿಗೆ ಇದ್ದಿದ್ರೆ ಅಯೋಧ್ಯೆ ಅಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು. ಸೊ ರಾಮನ ಆಶೀರ್ವಾದ ಬಿಜೆಪಿ ಅವ್ರಿಗೆ ರಾಮ ಮಂದಿರ ಕಟ್ಟಿರೋ ಕ್ಷೇತ್ರದಲ್ಲೇ ಇಲ್ಲ ಅಂತ ಅವ್ರು ಏನೇನೋ ಪ್ರಯತ್ನ ಪಡ್ತಿದ್ದಾರೆ. ಇದು ಬಿಜೆಪಿಯವರು ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಅವ್ರು ಹೈಜಾಕ್ ಮಾಡಿದ್ದಾರೆ. ನಾವು ಮಾಡಿರೋ ಪ್ರೋಗ್ರಾಮ್ಸ್ಗೆಲ್ಲ ಹೊಸ ನಾಮಕರಣ ಮಾಡಿರೋದು ಅವ್ರು ಯಾವುದು ಹೊಸ ಪ್ರೋಗ್ರಾಮ್ ಒಂದು ಲಾಂಚ್ ಮಾಡಿಲ್ಲ. ನೀವು ಬೇಕಾದರೆ ನೋಡಿ, ನಮ್ಮದು INC ವೆಬ್ಸೈಟ್ ದಯವಿಟ್ಟು ತಾವು ನೋಡಿ. ಒಂದು 40 ಪ್ರೋಗ್ರಾಮು ಸೇಮ್ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ. ನೀವು ನಮ್ಮ INC ವೆಬ್ಸೈಟಲ್ಲಿ ಹೋಗಿ ನೋಡ್ಬೋದು ಸರ್. ಸೊ ಈಗ ಇದನ್ನು ಗಟ್ಟಿಯಾಗಿ ನಾನು ಹಳ್ಳಿ ಜನಕ್ಕೆ ವಿನಂತಿಸ್ತೇನೆ. ನರೇಗಾ ಕಾರ್ಯಕ್ರಮ ತಂದಿದ್ದು ಕಾಂಗ್ರೆಸ್ ಪಕ್ಷ, ನಿಮಗೆ ಜಾಬ್ ಕಾರ್ಡ್ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ. ಈಗ 41 ಲಕ್ಷ ಜಾಬ್ ಕಾರ್ಡ್ ಕರ್ನಾಟಕದಲ್ಲಿ ಆ್ಯಕ್ಟಿವ್ ಇದೆ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಅದು ಯಶಸ್ವಿಯಾಗಿ ನಡೀತಿದೆ. ಬಿಜೆಪಿಯವರು ನೋಡಿ, ಈಗ ನಿಮಗೆ ಬೆಳೆಗಳು ಜಾಸ್ತಿ ಬೆಳೆಯುವಾಗ ಅವತ್ತು ಕೂಲಿ ಕೊಡಬೇಡಿ ಅಂತ ಹೇಳ್ತಾರೆ. ಇವತ್ತು ನರೇಗಾಗೆ ತುಂಬ ರಿಸ್ಟ್ರಿಕ್ಷನ್ಸ್ ಮಾಡಿದ್ದಾರೆ. ದಯವಿಟ್ಟು ರೈತರು ಬಡವರು ಎಚ್ಚೆತ್ಕೊಳ್ಬೇಕು. ಮತ್ತು ಮಹಿಳೆಯರು 1/3 ಜಾಬ್ಸ್ ಮಹಿಳೆಯರಿಗೆ SC ST ಕೊಟ್ಟಿದ್ದೀವಿ. ಅವರೆಲ್ಲ ಎಚ್ಚೆತ್ಕೊಂಡು ಈ BJPಯನ್ನು ನಾವು ಧಿಕ್ಕರಿಸಬೇಕು. ಈ ಹೆಸರನ್ನ ಖಂಡಿತವಾಗಿ ನಾವು ವಿರೋಧಿಸ್ತೀವಿ. ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ. ಈಗ RSS ಬಗ್ಗೆ ಮಾತಾಡಿದ್ರು, ಮಾನವ ಸಂಘಟನೆ RSS ಅಂತ. ನಾವು ಕೇಳ್ತಿರೋದು ಇಷ್ಟೇ, ಅದು ಅತಿ ದೊಡ್ಡ ಸಂಘಟನೆ ಅನ್ನೋದು ಅದೇನು ಪ್ರಿಂಟೆಡ್ ಫಾರ್ಮಲ್ಲಿ ಇದೆಯೋ ಕೊಟ್ಟುಬಿಡಿ, ರಿಜಿಸ್ಟ್ರೇಷನ್ ಆಗಿರೋ ಫಾರ್ಮ್ ಕೊಟ್ಟುಬಿಡಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ನಮಗೆ ಕೊಟ್ಟುಬಿಡಿ. ಆದರೆ ಈ ದೇಶದಲ್ಲಿ ಏಮ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು, ನಮ್ಮ ಅವಧಿಯಲ್ಲಿರೋದಕ್ಕೆ ನಾವು ದಾಖಲೆ ಕೊಡ್ತೀವಿ. IIT ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅನ್ನೋದಕ್ಕೆ ನಾವು ದಾಖಲೆ ಕೊಡ್ತೀವಿ. IIM ತಂದಿದ್ದು ನಾವು ಅಂತ ದಾಖಲೆ ಕೊಡ್ತೀವಿ. ಇಸ್ರೋಗೆ ದಾಖಲೆ ಕೊಡ್ತೀವಿ. ನಾಸಾಗೆ ಸಪೋರ್ಟ್ ಮಾಡಿ ಭಾಳ ಸ್ಯಾಟಲೈಟ್ಸ್ ಲಾಂಚ್ ಆಗೋಕ್ಕೆ ಸ್ಫೂರ್ತಿ ನಾವು ಅಂತ ಕೊಡ್ತೀವಿ. ಅಷ್ಟ್ಯಾಕೆ ನಿಮ್ಮೂರಿಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್ಸು, ನಿಮ್ಮೂರಲ್ಲಿ ಫಸ್ಟ್ ಸ್ಕೂಲ್ ಕಟ್ಟಿದ್ದು ಕಾಂಗ್ರೆಸ್ಸು, CC ರೋಡ್ ಹಾಕ್ಸಿದ್ದು ಕಾಂಗ್ರೆಸ್ಸು. ನಾನು ಇಷ್ಟಕ್ಕೂ ಪ್ರೂಫ್ ಕೊಡ್ತೀನಿ. ನೀವು RSS ದೊಡ್ಡ ಸಂಘಟನೆ ಅನ್ನೋದಕ್ಕೆ ಪ್ರೂಫ್ ಕೊಡಿ ಸ್ನೇಹಿತರೆ, ಅಷ್ಟೇ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.